ಓಕೆ, ಈ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನೋಡ್ತಾ ಬರೋಣ. ಈ ಹಿಂದಿನ ಕ್ಲಾಸಲ್ಲಿ ನಾವೇನು ಮಾಡಿದೆವು ಅಂತಂದರೆ ಒಂದನೇ ಆಂಗ್ಲೋ ಮರಾಠ ಯುದ್ಧ ಹೇಗೆ ಸ್ಟಾರ್ಟ್ ಆಯಿತು, ಕಾರಣ ಏನು, ಆಮೇಲೆ ಅದರ ಪರಿಣಾಮ ಏನಾಯಿತು, ಸೊ ಯಾವ ಒಂದು ಒಪ್ಪಂದದೊಳಗೆ ಅದು ಅಂತ್ಯ ಆಯಿತು ಅನ್ನೋದನ್ನು ನಾವು ನೋಡ್ತಾ ಬಂದೆವು. ಸೊ ಈ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಸೊ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧನ ನೋಡೋದಕ್ಕಿಂತ ಮೊದಲು ಸೊ ಒಂದನೇ ಆಂಗ್ಲೋ ಯುದ್ಧ ಕ್ಲೈಮ್ಯಾಕ್ಸ್ ಲಾಸ್ಟಲ್ಲಿ ಏನಾಯಿತು ಅನ್ನೋದನ್ನು ನೋಡ್ತಾ ಸ್ವಲ್ಪ ನೆನಪಿಸ್ಕೊಂಡ್ರೆ ಸೊ ಈ ಎರಡನೇ ಮಹಾಯುದ್ಧ ಏನು ಆಂಗ್ಲೋ ಮರಾಠ ಯುದ್ಧ ಇದೆಯಲ್ಲ, ಸೊ ಇದು ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದನ್ನು ಈಸಿಯಾಗಿ ನಾವೇನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಸೊ ಏನಾಯಿತು ಅಂತಂದರೆ ಒಂದನೇ ಆಂಗ್ಲೋ ಮರಾಠ ಯುದ್ಧದ ಲಾಸ್ಟಲ್ಲಿ ಸಾಲ್ಬಾಯಿ ಒಪ್ಪಂದವನ್ನು ಏನು ಮಾಡಿದರು ಅಂತಂದರೆ ಮಾಡಿಕೊಂಡು ಒಂದನೇ ಆಂಗ್ಲೋ ಮರಾಠ ಯುದ್ಧನ ನಿಲ್ಲಿಸಿದರು. ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನಾಯಿತು ಅಂತಂದರೆ ರಘೋಬಾ ಏನು ಈ ಪೇಶ್ವೆಯ ಒಂದು ಅಧಿಕಾರ ಪಡೆಯುವ ಸಲುವಾಗಿ ಓಡಾಡ್ತಾ ಇದ್ದಲ್ಲ, ಬ್ರಿಟಿಷರ ಸಹಾಯವನ್ನು ಪಡೆದು ಸೊ ಇವನಿಗೆ ವಾರ್ಷಿಕವಾಗಿ 25 ಲಕ್ಷ ಕೊಟ್ಟು ವಿಶ್ರಾಂತಿ ವೇತನವನ್ನು ಕೊಟ್ಟರು. ಸೊ ಪೇಶ್ವೆಯಾಗಿ ಯಾರನ್ನು ಆಯ್ಕೆ ಮಾಡಿದರು ಅಂತಂದರೆ ಎರಡನೇ ಮಾಧವರಾವ್ನನ್ನು ಏನು ಮಾಡಿದರು ಅಂತಂದರೆ ಮರಾಠರ ಒಬ್ಬ ಪೇಶ್ವೆಯಾಗಿ ಆಯ್ಕೆ ಮಾಡಿಕೊಂಡ್ರು. ಸೊ ಆಮೇಲೆ ಪ್ರಮುಖವಾದಂಥ ಪಾತ್ರ ವಹಿಸಿದಂತಹ ನಾನಾ ಫಡ್ನವೀಸ್ ಏನು ಮಾಡಿದ್ದಾರೆ ಅಂತಂದರೆ ಫಡ್ನವೀಸ್ ಪೂನಾ ದರ್ಬಾರದ ಒಂದು ಮುಖ್ಯಸ್ಥತೆಯನ್ನು ವಹಿಸ್ಕೊಂಡಿದ್ದ. ಸೊ ಇಷ್ಟು ಏನಾಗಿತ್ತು ಅಂತಂದರೆ ಒಂದನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಆಗಿತ್ತು. ಸೊ ಇನ್ನು ಎರಡನೇ ಆಂಗ್ಲೋ ಮರಾಠ ಯುದ್ಧ ಆಗೋಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ನಾನು ಇಲ್ಲಿ ಹೇಳಿದೆ, ಪೇಶ್ವೆಯನ್ನಾಗಿ ಎರಡನೇ ಮಾಧವರಾವ್ನನ್ನು ಆಯ್ಕೆ ಮಾಡಿದರು. ಸೊ ಪೂನಾ ದರ್ಬಾರದ ಒಂದು ಮುಖ್ಯಸ್ಥತೆಯನ್ನು ನಾನಾ ಫಡ್ನವೀಸ್ ವಹಿಸ್ಕೊಂಡಿದ್ದ. ಸೊ ಇಷ್ಟು ಏನಾಗ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಮರಾಠರ ಒಂದು ಆಡಳಿತ ವ್ಯವಸ್ಥೆ. ಸೊ ಯಾಕೆ ಅಂತಂದರೆ ಈ ನಾನಾ ಫಡ್ನವೀಸ್ ಪೂನಾ ದರ್ಬಾರವನ್ನು ರಚನೆ ಮಾಡಿಕೊಂಡು ಸೊ ಇವನೇನು ಮಾಡಿದ, ಒಬ್ಬ ರಾಜನೀತಿ ತಜ್ಞ ಆಗಿದ್ದ ಇವನು ನಾನಾ ಫಡ್ನವೀಸ್. ಎಲ್ಲ ಥರದ ಒಂದು ಜ್ಞಾನ ಇವನಿಗೆ ಇರ್ತಿತ್ತು. ಇವನು ಏನು ಮಾಡ್ತಾಯಿದ್ದ ಅಂದರೆ ಯಾವ ಸಂದರ್ಭದಲ್ಲಿ ಸೈನಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು, ಯಾವ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಬೇಕು, ಯಾವ ಸಂದರ್ಭದಲ್ಲಿ ರಾಜ ತನ್ನ ಕರ್ತವ್ಯನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಏನು ಮಾಡ್ತಾಯಿದ್ದಾನೆ ಸರಿಯಾಗಿ ಗೈಡ್ ಮಾಡ್ತಾಯಿದ್ದ. ಸೊ ಈ ರೀತಿ ನಡೀತಾ ಇದ್ದಂಥ ಒಂದು ಮರಾಠರ ಆಡಳಿತ ವ್ಯವಸ್ಥೆಯೊಳಗೆ ಏನಾಗುತ್ತೆ ಅಂತಂದರೆ ಪೇಶ್ವೆ ಆದಂತಹ ಮಾಧವರಾವ್ ಏನು ಮಾಡ್ತಾನೆ, ಎರಡನೇ ಮಾಧವರಾವ್ ಅಂತಂದರೆ 1795 ಮರಣವನ್ನು ಹೊಂದ್ತಾನೆ. ಸೊ ಇವನು ಮರಣವನ್ನು ಹೊಂದಿದಾದ್ಮೇಲೆ ಪೇಶ್ವೆಯ ಸ್ಥಾನಕ್ಕೆ ಯಾರು ಬರಬೇಕು, ನಾನು ಹೇಳಿದೆ ಒಂದನೇ ಒಂದನೇ ಆಂಗ್ಲೋ ಮರಾಠ ಯುದ್ಧ ಪ್ರಾರಂಭ ಆಗೋಕ್ಕೆ ಕಾರಣನೇ ಪೇಶ್ವೆಯ ಒಂದು ಸ್ಥಾನವನ್ನು ಪಡೆಯೋಕ್ಕೋಸ್ಕರ, ಅಧಿಕಾರವನ್ನು ಪಡೆಯುವ ಸಲುವಾಗಿ ಏನಾಗುತ್ತೆ ಅಂದರೆ ಆಂಗ್ಲೋ ಮರಾಠ ಯುದ್ಧ ಸ್ಟಾರ್ಟ್ ಆಗ್ತವೆ. ಸೊ ಅದೇ ಒಂದು ಸಂದರ್ಭ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಏನಾಗುತ್ತೆ ಅಂದರೆ ಪ್ರಮುಖವಾದಂಥ ಕಾರಣ ಆಗುತ್ತೆ. ಯಾಕೆಂದರೆ 1795 ಪೇಶ್ವೆ ಆದಂಥ ಎರಡನೇ ಮಾಧವರಾವ್ ಮರಣವನ್ನು ಹೊಂದ್ತಾನೆ. ಸೊ ಇದೇ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ 1800 ಮಾರ್ಚ್ ತಿಂಗಳಲ್ಲಿ ನಾನಾ ಫಡ್ನವೀಸ್ ಕೂಡ ಏನಾಗ್ತಾನೆ ಅಂತಂದರೆ ಮರಣವನ್ನು ಹೊಂದ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪೇಶ್ವೆ ಆದಂಥ ಎರಡನೇ ಮಾಧವರಾವ್ಕಿನ್ನ ನಾನಾ ಫಡ್ನವೀಸ್ ಮರಣವನ್ನು ಹೊಂದಿದ್ದೇ ಒಂದು ದೊಡ್ಡ ಲಾಸ್ ಆಗಿಬಿಡುತ್ತೆ ಮರಾಠರ ಒಂದು ಆಡಳಿತ ವ್ಯವಸ್ಥೆಗಳಿಗೆ. ಯಾಕೆಂದರೆ ಸೊ ಇವನು ಆ ರೀತಿಯಾದಂಥ ಒಂದು ಪ್ರಭಾವಿ ಏನಾಗಿದ್ದ ಅಂತಂದರೆ ಪ್ರಭಾವಿ ರಾಜನೀತಿ ತಜ್ಞನಾಗಿದ್ದ. ಸೊ ಎಲ್ಲ ಥರ ಇವನು ಗೈಡ್ ಮಾಡ್ತಾ ಇದ್ದ. ಸೊ ಇವನು ಮರಣವನ್ನು ಹೊಂದಿದ್ದು ಮರಾಠರ ಒಂದು ಆಡಳಿತ ವ್ಯವಸ್ಥೆಗೆ ಏನಾಗುತ್ತೆ ಅಂತಂದರೆ ತುಂಬಲಾಗದಂಥ ಒಂದು ನಷ್ಟ ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ ಅಂತಂದರೆ ಪೇಶ್ವೆಯ ಜಾಗವು ಕೂಡ ಖಾಲಿ ಆಗುತ್ತೆ, ಪೂನಾ ದರ್ಬಾರದ ನೇತೃತ್ವವನ್ನು ವಹಿಸುವಂತಹ ನಾನಾ ಫಡ್ನವೀಸ್ ಕೂಡ ಜಾಗ ಏನಾಗುತ್ತೆ ಅಂತಂದರೆ ಖಾಲಿ ಆಗಿಬಿಡುತ್ತೆ. ಸೊ ಇವಾಗ ಜಗಳ ಹತ್ತುತ್ತೆ, ಏನು ಪೇಶ್ವೆಯ ಒಂದು ಅಧಿಕಾರವನ್ನು ಪಡೆಯುವ ಸಲುವಾಗಿ. ಸೊ ಈ ಎರಡನೇ ಮಾಧವರಾವ್ ಮರಣವನ್ನು ಹೊಂದಿದಾದ್ಮೇಲೆ ಅವನ ಸ್ಥಾನಕ್ಕೆ ಅವನ ಮಗನಾದಂತಹ ಎರಡನೇ ಬಾಜಿರಾವ್ನನ್ನು ಏನು ಮಾಡ್ತಾರೆ ಅಂತಂದರೆ ಪೇಶ್ವೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ, ಎರಡನೇ ಬಾಜಿರಾವ್. ಸೊ ಇವನೇನಾಗಿರಂಗಿಲ್ಲ ಅಂತಂದರೆ ತುಂಬ ಪ್ರಬಲನಾಗಿರಂಗಿಲ್ಲ, ಸಾಮರ್ಥ್ಯನಾಗಿರಂಗಿಲ್ಲ, ಆಮೇಲೆ ಅಷ್ಟೊಂದು ಬುದ್ಧಿ ಇವನಿಗಿರೋದಿಲ್ಲ. ಇವನೇನು ಮಾಡ್ತಾನೆ ಅಂತಂದರೆ
ಪೇಶ್ವೆಯ ಅಧಿಕಾರವನ್ನು ನಿಯಂತ್ರಣ ಮಾಡುವಂಥ ಎಲ್ಲರನ್ನ ಅವರಿವರ ನಡುವೆ ಜಗಳ ಹಚ್ಚಿ ಏನು ಮಾಡ್ತಾ ಇದ್ದ ಅಂದರೆ ಮ್ಯಾನೇಜ್ ಮಾಡ್ತಾ ಇದ್ದ, ಓನ್ಲಿ ಮ್ಯಾನೇಜ್ ಮಾಡ್ತಾ ಇದ್ದ. ಸೊ ಅಂಥ ಒಂದು ಸಂದರ್ಭದೊಳಗೆ ಇವನು ಅಸಮರ್ಥನಿದ್ದಾನೆ, ಇವನು ಪ್ರಬಲನಾಗಿಲ್ಲ ಅಂತೇಳಿ ಗೊತ್ತಾಗಂಥ ಹಲವಾರು ಮರಾಠರ ಮನೆತನಗಳು ಏನು ಮಾಡ್ತವೆ ಅಂತಂದರೆ ಈ ಪೇಶ್ವೆಯನ್ನು ನಿಯಂತ್ರಣ ಮಾಡುವ ಒಂದು ಏನು ಮಾಡ್ತಾರೆ ಅಂತಂದರೆ ಅಧಿಕಾರವನ್ನು ತಗೊಳ್ಳೋಣ ಅಂತೇಳಿ ಅದನ್ನು ಆ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಇವನು ಏನು ಮಾಡ್ತಾನೆ ಎರಡನೇ ಬಾಜಿರಾವ್ ಅಂತಂದರೆ ಇಂಥ ನನ್ನನ್ನು ನಿಯಂತ್ರಣ ಮಾಡುವಂಥವ್ರಿಗೆ ಏನು ಮಾಡ್ತಾನೆ ಅಂತಂದರೆ ಅವ್ರ ನಡುವೆ ಜಗಳ ಹಚ್ತಾನೆ, ಆಮೇಲೆ ಮ್ಯಾನೇಜನ್ನು ಮಾಡ್ತಾ ಇರ್ತಾನೆ ಅವನ ಸ್ಥಾನವನ್ನು ಉಳಿಸಿಕೊಳ್ಳುವ ಸಲುವಾಗಿ. ಹಾಗಿದ್ಮೇಲೆ ಪೇಶ್ವೆ ಮೇಲೆ ನಿಯಂತ್ರಣ ಮಾಡೋಕ್ಕೆ ಅವಕಾಶವನ್ನು ಕಾಯ್ತಾ ಇದ್ದಂತಹ ಮರಾಠರ ಮನೆತನಗಳು ಯಾವಪ್ಪ ಅಂತಂದರೆ ದೌಲತ್ ರಾಯ್ ಸಿಂಧಿಯಾ ಅನ್ನೋನು, ಆಮೇಲೆ ಬಸವಂತರಾವ್ ಹೋಳ್ಕರ್ ಎಂಬವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಪೇಶ್ವೆ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಸಲುವಾಗಿ ಅವಕಾಶವನ್ನು ಕಾಯ್ತಾ ಇರ್ತಾರೆ. ಸೊ ಇದು ಬಾಜಿರಾವ್ ಗೊತ್ತಾಗುತ್ತೆ. ಇವನೇನು ಮಾಡ್ತಾನೆ ಅಂತಂದರೆ ಈ ದೌಲತ್ ರಾಯ್ ಸಿಂಧಿಯಾ ಮತ್ತು ಬಸವಂತರಾಯ್ ಹೋಳ್ಕರ್ಗೆ ಏನು ಮಾಡ್ತಾನೆ ಅಂತಂದರೆ ಜಗಳ ಹಚ್ತಾನೆ. ಇವನು ಜಗಳ ಹಚ್ಚಿ ಏನು ಮಾಡ್ತಾನೆ ಅಂತಂದರೆ ಅವರ ಜಗಳವನ್ನು ನೋಡ್ತಾ ಇರ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಎರಡನೇ ಬಾಜಿರಾವ್ಗೆ ಆಮೇಲೆ ದೌಲತ್ ರಾಯ್ ಸಿಂಧಿಯಾ ಇವರಿಬ್ಬರು ಏನಾಗಿರ್ತಾರೆ ಅಂತಂದರೆ ಸ್ನೇಹಿತರಾಗಿರ್ತಾರೆ. ಸೊ ಇವನೇನು ಪೇಶ್ವೆ ಜಾಗಕ್ಕೆ ಇವನೇನಾದರೂ ಅವಕಾಶವನ್ನು ನೋಡ್ತಾ ಇದ್ದರೆ ಇವನೇನು ಮಾಡ್ತಾನೆ ಅಂತಂದರೆ ಎರಡನೇ ಬಾಜಿರಾವ್ ದೌಲತ್ ರಾಯನಿಗೆ ಇವನ ಮೇಲೆ ಇಲ್ಲದ ಸಲ್ಲದ ಒಂದು ಸುಳ್ಳು ಹೇಳಿ ಇವರಿಬ್ಬರ ನಡುವೆ ಏನು ಮಾಡ್ತಾನೆ ಅಂತಂದರೆ ಜಗಳ ಹಚ್ತಾನೆ. ಸೊ ಹೀಗಾಗಿನೇ ಏನು ಮಾಡ್ತಾನೆ ಅಂತಂದರೆ ಈ ಟೈಮ್ನಲ್ಲಿ ಬಸವಂತರಾಯ್ ಹೋಳ್ಕರ್ ಎಂಬವ ಏನು ಮಾಡ್ತಾನೆ ಅಂತಂದರೆ ಎರಡನೇ ಬಾಜಿರಾವ್ನ ಅಧಿಕಾರವನ್ನು ತೆಗೆಯುವ ಸಲುವಾಗಿ ಏನು ಮಾಡ್ತಾನೆ ಅಂತಂದರೆ ಅವಕಾಶವನ್ನು ಹುಡುಕ್ತಾ ಇರ್ತಾನೆ. ಸೊ ಇದನ್ನು ತಿಳಿದಂಥ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ ಅಂದರೆ ಈ ದೌಲತ್ ರಾಯ್ ಸಿಂಧಿಯಾನ ಒಂದು ಸಹಾಯವನ್ನು ಪಡ್ಕೊಂಡು ಈ ಪೇಶ್ವೆ ಅಂದರೆ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ ಅಂತಂದರೆ ಹೋಳ್ಕರ್ನ ನಿಯಂತ್ರಣ ಮಾಡುವ ಸಲುವಾಗಿ ಹೋಳ್ಕರ್ನ ತಮ್ಮನಾದಂತಹ ವಿತ್ತುಜಿ ಎಂಬವನು ಏನು ಮಾಡ್ತಾನೆ ಅಂತಂದರೆ 1801 ಕೊಲೆಯನ್ನು ಮಾಡ್ತಾನೆ ವಿತ್ತುಜಿಯನ್ನು. ಈ ವಿತ್ತುಜಿ ಯಾರಪ್ಪ ಅಂತಂದರೆ ಈ ಬಸವಂತರಾಯ್ ಹೋಳ್ಕರ್ನ ಸಹೋದರ. ಸೊ ಇವನನ್ನು ಏನು ಮಾಡ್ತಾನೆ ಅಂತಂದರೆ ಕೊಲೆ ಮಾಡಿಬಿಡ್ತಾನೆ ಎರಡನೇ ಬಾಜಿರಾವ್. ಸೊ ನಮ್ಮ ತಮ್ಮಣ್ಣನ ಕೊಲೆ ಮಾಡಿದಾರ ಇವರು ಅಂಥೇಳಿ ಇವನೇನು ಮಾಡ್ತಾನೆ ಹೋಳ್ಕರ್ ಎಂಬವನು ಏನು ಮಾಡ್ತಾನೆ ಅಂತಂದರೆ ದೌಲತ್ ರಾಯ್ ಸಿಂಧಿಯಾ ಮತ್ತು ಎರಡನೇ ಬಾಜಿರಾವ್ ಇವರಿಬ್ಬರ ಒಂದು ಸಂಯುಕ್ತವಾದ ಸೈನ್ಯದ ಮೇಲೆ ಏನು ಮಾಡ್ತಾನೆ ಅಂತಂದರೆ ಅಕ್ಟೋಬರ್ 25, 1782 ಇವನು ಇಲ್ಲಿ 1781 ಏನು ಮಾಡ್ತಾರೆ ಅಂತಂದರೆ ವಿತ್ತುಜಿಯನ್ನು ಈ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ ಕೊಲೆ ಮಾಡ್ತಾನೆ. ಸೊ ಅದಾದ ನಂತರದಲ್ಲೇ ಏನು ಮಾಡ್ತಾರೆ ಅಂತಂದರೆ ಈ ಹೋಳ್ಕರ್ ಇವರಿಬ್ಬರ ಮೇಲೆ ಯುದ್ಧವನ್ನು ಸಾರ್ತಾನೆ. ಅದು ಹದೀಸ್ಪುರ್ ಎಂಬ ಪ್ರದೇಶದೊಳಗೆ ಏನು ಮಾಡ್ತಾನೆ ಅಂತಂದರೆ ಪೇಶ್ವೆ ಮತ್ತು ಸಿಂಧಿಯಾ ಮೇಲೆ ದಾಳಿಯನ್ನು ಮಾಡಿ ಪುಣಾವನ್ನು ವಶಪಡಿಸ್ಕೊತಾನೆ. ಸೊ ಈ ಒಂದು ದಾಳಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ಪೇಶ್ವೆ ಯುದ್ಧ ಪ್ರದೇಶದಿಂದ ಓಡೋಗ್ಬಿಡ್ತಾನೆ. ಆಮೇಲೆ ಈ ಸಿಂಧಿಯಾದ ದೊರೆಯಾದಂಥ ಇವನು ಏನು ಮಾಡ್ತಾನೆ ಅಂತಂದರೆ ಇವನು ಅವನಿಗೆ ವಶವಾಗಿಬಿಡ್ತಾನೆ, ಶರಣಾಗಿಬಿಡ್ತಾನೆ. ಸೊ ಹಾಗಾದ್ಮೇಲೆ ಈ ಯುದ್ಧ ಭೂಮಿಯಿಂದ ಓಡಿ ಹೋದಂತಹ ಪೇಶ್ವೆ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರ ಒಂದು ಸಹಾಯವನ್ನು ಕೇಳ್ತಾನೆ. ಯಾಕೆ ಅಂತಂದರೆ ಈ ಯುದ್ಧದಲ್ಲಿ ಜಯಶಾಲಿ ಆದಂತಹ ಹೋಳ್ಕರ್ ಏನು ಮಾಡ್ತಾನೆ ಅಂತಂದರೆ ರಘೋಬನ ದತ್ತು ಪುತ್ರನಾದಂತಹ ವಿನಾಯಕ್ ರಾವ್ನನ್ನು ಪೇಶ್ವೆಯಾಗಿ ನೇಮಕ ಮಾಡ್ತಾನೆ. ಮರಾಠರ ಪೇಶ್ವೆಯಾಗಿ ನೇಮಕ ಮಾಡ್ತಾನೆ. ಇವಾಗ ಏನಾಗುತ್ತೆ ಅಂತಂದರೆ ಈ ಎರಡನೇ ಬಾಜಿರಾವ್ಗೆ ಪೇಶ್ವೆಯ ಸ್ಥಾನ ಇರೋದಿಲ್ಲ. ಸೊ ಈ ಪೇಶ್ವೆಯ ಸ್ಥಾನ ಪಡೆಯುವ ಸಲುವಾಗಿ ಇವನೇನು ಮಾಡ್ತಾನೆ ಎರಡನೇ ಬಾಜಿರಾವ್ ಅಂತಂದರೆ ಇವನು ಬುಸ್ಸಿಗೆ ಓಡಿ ಹೋಗಿ ಬ್ರಿಟಿಷರಿಗೆ ಒಂದು ಸಹಾಯವನ್ನು ಕೇಳ್ತಾನೆ. ನನಗೆ ಪೇಶ್ವೆಯ ಸ್ಥಾನ ಬೇಕಾಗಿದೆ, ನೀವು ನನಗೇನು ಮಾಡಿರಿ ಸಹಾಯವನ್ನು ಮಾಡಿರಿ ಅಂಥೇಳಿ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ ಬ್ರಿಟಿಷರಿಗೆ ಸಹಾಯವನ್ನು ಕೇಳ್ತಾನೆ. ಸೊ ಇವ್ರಿಗೂ ಕೂಡ ಅದೇ ಬೇಕಾಗಿರುತ್ತೆ. ಯಾಕೆ ಅಂತಂದರೆ ಇವರು ಭಾರತದಲ್ಲಿ ತಮ್ಮ ಆಡಳಿತವನ್ನು ಏನು ಮಾಡಬೇಕಾಗಿದೆ, ಇವರು ವಿಸ್ತರಣೆ ಮಾಡಬೇಕಾಗಿದೆ. ಸೊ
ಸೊ ಹಾಗಾಗಿನೇ ಇವರಿಗೆ ಏನು ಬೇಕಾಗಿದೆ, ಅವಕಾಶ ಬೇಕಾಗಿದೆ. ಸೊ ಹಾಗಾಗಿನೇ ಏನು ಮಾಡ್ತಾರೆ ಅಂತಂದರೆ ಇವರು ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ. ಭಾರತದಲ್ಲಿ ಆಡಳಿತ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡುವ ಸಲುವಾಗಿ ಪ್ರಮುಖವಾಗಿ ಅಂತಂದರೆ ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಈ ಒಂದು ಮರಾಠರ ಒಂದು ಆಡಳಿತದಲ್ಲಿ ಅಪ್ಲೈ ಮಾಡಬೇಕು ಅಂತೇಳಿ ಒಂದು ಅವಕಾಶ ಇದಕ್ಕೋಸ್ಕರನೇ ಕಾಯ್ತಾ ಕೂತಿರ್ತಾರೆ. ಸೊ ಇದೇ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಪೇಶ್ವೆ ಕೇಳಿದಂತಹ ಸಹಾಯ ಇವರಿಗೆ ಒಂಥರ ವರದಾನ ಆಗಿಬಿಡುತ್ತೆ, ದೇವ್ರು ಕೊಟ್ಟ ವರ ಈ ಥರ ವರದ ಆಗಿಬಿಡುತ್ತಲ್ಲ ಇವರಿಗೆ. ಸೊ ಅವಾಗ ಇವ್ರು ಏನು ಮಾಡ್ತಾರೆ ಅಂತಂದರೆ ಸಹಾಯ ಕೇಳಲು ಬಂದಂಥ ಪೇಶ್ವೆಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ, ಹೌದಾ ನಾವು ನಿನಗೆ ಹೆಲ್ಪ್ ಮಾಡ್ತೀವಿ, ಸೊ ನೀವು ನಮಗೆ ಒಂದಿಷ್ಟು ಕಂಡೀಷನ್ ಇದ್ದಾವೆ, ನೀವೇನು ಮಾಡು ಅದಕ್ಕೆ ಒಪ್ಪೋ, ಹಾಗಿದ್ಮೇಲೆ ನಾವು ನಿನಗೇನು ಮಾಡ್ತೀವಿ, ಸಹಾಯವನ್ನು ಮಾಡ್ತೀವಿ ಅಂಥೇಳಿ ಬ್ರಿಟಿಷರು ಪೇಶ್ವೆಗೆ ಹೇಳ್ತಾರೆ. ಸೊ ಹಾಗಿದ್ಮೇಲೆ ಏನು ಅವೆಲ್ಲ ಅಂತಂದರೆ ನೀವೇನು ಹೇಳ್ತೀರ ಅದನ್ನೆಲ್ಲ ನಾನು ಕೇಳ್ತೀನಿ, ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ದು ಕೊಡ್ತೀನಿ ಅಂಥೇಳಿ ಪೇಶ್ವೆ ಬ್ರಿಟಿಷರಿಗೆ ಹೇಳ್ತಾನೆ. ಸೊ ಅದರಿಂದನೇ ಏನು ಮಾಡ್ತಾರೆ ಅಂತಂದರೆ ಡಿಸೆಂಬರ್ 31, 1802 ಇವನೇನು ಬೆಸ್ಸಿಯ ಒಂದು ಪ್ರದೇಶದಲ್ಲಿ ಓಡಿ ಹೋಗಿ ಅವರಿಗೆ ಸಹಾಯವನ್ನು ಕೇಳಿರ್ತಾನಲ್ಲ, ಸೊ ಅದಕ್ಕಾಗಿಯೇ ಬೆಸ್ಸಿನ ಒಪ್ಪಂದವ ಏನಾಗಿಬಿಡುತ್ತೆ ಅಂತಂದರೆ ಪೇಶ್ವೆ ಮತ್ತು ಬ್ರಿಟಿಷರ ನಡುವೆ ಈ ಬೆಸ್ಸಿ ಒಪ್ಪಂದ ಆಗಿಬಿಡುತ್ತೆ. ಸೊ ಈ ಒಂದು ಒಪ್ಪಂದದಲ್ಲಿ ಏನೆಲ್ಲ ಇರ್ತವೆ, ಸೊ ಈ ಒಪ್ಪಂದದ ಪ್ರಕಾರ ಯಾಕೆ ಬ್ರಿಟಿಷರು ಒಪ್ಕೋತಾರೆ ಅಂತ ನೋಡೋದಾದರೆ ಈ ಒಪ್ಪಂದದೊಳಗೆ ಇರುತ್ತೆ, ನಾವು ನಿನಗೇನು ಮಾಡ್ತೀವಿ ಅಂತಂದರೆ ಒಟ್ಟು 6,000 ಸೈನಿಕರನ್ನು ನಾವು ನಿನಗೆ ಸಹಾಯ ಮಾಡೋಕ್ಕೋಸ್ಕರ ಕಳಿಸ್ತೀವಿ, 6,000 ಸೈನಿಕರನ್ನು ನಿಮಗೆ ಸಹಾಯ ಮಾಡೋಕ್ಕೆ ಕಳಿಸ್ತೀವಿ ಅಂಥೇಳಿ ಹೇಳ್ತಾರೆ. ಸೊ ಇದಕ್ಕಾಗಿಯೇ ನೀನೇನು ಮಾಡು ಅಂತಂದರೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಆದಾಯವನ್ನು ಕೊಡುವಂತಹ ಒಂದು ಪ್ರದೇಶವನ್ನು ನೀನು ನಮಗೆ ಬಿಟ್ಕೊಡು, ಒಂದಾಯ್ತಾ. ಆಮೇಲೆ ಪ್ರಮುಖವಾಗಿ ಸಹಾಯಕ ಸೈನ್ಯ ಪದ್ಧತಿ ಇದೇ ಅವರ ಮುಖ್ಯ ಗುರಿಯಾಗಿರುತ್ತೆ. ಬ್ರಿಟಿಷರದು ಮರಾಠರ ಒಂದು ಆಡಳಿತ ವ್ಯವಸ್ಥೆಯೊಳಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಸೇರಿಸುವುದು. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಸರಿಯಾಗಿದ್ದರೆ ನಾನು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೋತೀನಿ ಅಂಥೇಳಿ ಇದಕ್ಕೂ ಅಂತಾನೆ. ಆಮೇಲೆ ವಿದೇಶಾಂಗ ನೀತಿ, ಬ್ರಿಟಿಷರ ವಿದೇಶಾಂಗ ನೀತಿಯನ್ನು ಒಪ್ಕೋತಾನೆ. ಆಮೇಲೆ ವಿದೇಶಾಂಗ ನೀತಿಯ ಪ್ರಕಾರ ಭಾರತದ ಪೇಶ್ವೆಗಳಾಗಲಿ ಅಥವಾ ಭಾರತದ ರಾಜ್ಯಗಳಾಗಲಿ ಒಂದು ಅವರ ರಾಜ್ಯದಲ್ಲಿ ಬೇರೆ ಯುರೋಪಿಯನ್ನರನ್ನು ನೌಕರರಾಗಿ ತಗೊಳ್ಳೋಕ್ಕೋಸ್ಕರ ಅಥವಾ ಅವರಲ್ಲಿ ಆಡಳಿತ ಅಥವಾ ವ್ಯವಹಾರ ಮಾಡೋ ಸಲುವಾಗಿ ನೀವೇನಾದ್ರು ಒಪ್ಪಂದ ಮಾಡ್ಕೋಬೇಕಾದ್ರೆ ನಮ್ಮ ಒಂದು ಏನು ಬೇಕು, ಒಪ್ಪಿಗೆಯನ್ನು ಪಡೆದಿರಬೇಕು ನೀವು. ಸೊ ಹೀಗೆಲ್ಲ ಅಂಶಗಳು ಈ ಬೆಸ್ಸಿನ್ ಒಪ್ಪಂದದೊಳಗಿರ್ತವೆ. ಸೊ ನಾನು ನಿಮಗೆ ಈ ಆಂಗ್ಲೋ ಮತ್ತು ಮರಾಠ ಯುದ್ಧ ಆದಮೇಲೆ ಸಹಾಯಕ ಸೈನ್ಯ ಪದ್ಧತಿ ಏನು, ಸೊ ಅದರೆಲ್ಲ ಯಾವೆಲ್ಲ ಅಂಶಗಳಿದ್ದು, ಯಾರು ಇದನ್ನು ಮರಾಠರ ಒಂದು ಆಡಳಿತ ವ್ಯವಸ್ಥೆಗೆ ತೊಗೊಂಡು ಬಂದರು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ ನಾನು ಸಹಾಯಕ ಸೈನ್ಯ ಪದ್ಧತಿ ಮೇಲೆ. ಸೊ ಇಷ್ಟೆಲ್ಲ ಅಂಶಗಳನ್ನು ಇರುವಂಥ ಬೆಸ್ಸಿನ ಒಪ್ಪಂದವನ್ನು ಯಾರು ಒಪ್ಕೋತಾರೆ, ಪೇಶ್ವೆ ಆದಂತಹ 2ನೇ ಬಾಜಿರಾವ್ ಏನು ಮಾಡ್ತಾನೆ ಅಂತಂದರೆ ಒಪ್ಕೋತಾನೆ. ಸೊ ಇವ್ರಿಗೆ ಏನಾಗುತ್ತೆ ಅಂತಂದರೆ ಇವನು ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡಿರ್ತಾನೆ ಅನ್ನೋದನ್ನು ಈ ಉಳಿದಂತಹ ಮರಾಠ ಮಣಿತನಗಳಿದ್ದಾವಲ್ಲ, ಯಾವುವು, ಹೋಳ್ಕರ್ ಮಣಿತನ, ಭೋನ್ಸ್ಲೆ ಮಣಿತನ, ಆಮೇಲೆ ಸಿಂಧಿ ಮಣಿತನ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಪೇಶ್ವೆನ ಒಂದು ಮಾಡ್ತಾರೆ, ಪೇಶ್ವೆನೇ ಒಂದು ಕಡೆ ಆಗ್ತಾನೆ, ಉಳಿದಂಥ ಮರಾಠ ಮಣಿತನಗಳು ಒಂದು ಕಡೆ ಆಗ್ತವೆ. ಸೊ ಇವಾಗ ಏನು ಮಾಡ್ತಾರೆ ಅಂತಂದರೆ ಇವರೆಲ್ಲರೂ ಕೂಡ್ತಾರೆ, ಒಗ್ಗಟ್ಟಾಗ್ತಾರೆ. ಇವರೆಲ್ಲರೂ ಒಗ್ಗಟ್ಟಾಗಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಪೇಶ್ವೆಯ ವಿರುದ್ಧ ನಿಲ್ತಾರೆ. ಪೇಶ್ವೆಯ ವಿರುದ್ಧ ನಿಂತು ಯುದ್ಧ ಮಾಡೋಕ್ಕೆ ರೆಡಿ ಆಗ್ತಾರೆ. ಸೊ ಈ ಯುದ್ಧಗಳು ನಿರಂತರ 1803ರಿಂದ 1805ರವರೆಗೆ ಹಲವಾರು ಯುದ್ಧಗಳಾಗ್ತವೆ. ಈ ಯುದ್ಧದೊಳಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಗೆ ನೀಡಿದಂತಹ ಪೇಶ್ವೆಗೆ ಈ ಗವರ್ನರ್ ಜನರಲ್ ಆದಂಥ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ ಅಂತಂದರೆ ಪೇಶ್ವೆಯ ಪರವಾಗಿ ಯುದ್ಧಗಳನ್ನು ಮಾಡ್ತಾನೆ. ಈ ಯುದ್ಧಗಳಲ್ಲಿ ಪೇಶ್ವೆಯನ್ನು ಗೆಲ್ಲಿಸ್ತಾನೆ ಲಾರ್ಡ್ ವೆಲ್ಲೆಸ್ಲಿ. ಸೊ ಹೀಗೆ ನಡೀತಾ ಇರ್ತೈತಿ. ಸೊ ಇದೇ ಥರ ಯುದ್ಧಗಳು ನಡೀತಾ ಇದ್ದಾಗ ಯಾಕೆ ಅತಿ ಹೆಚ್ಚು ಯುದ್ಧಗಳಾಗ್ತವೆ ಅಂತಂದರೆ
ಒಟ್ಟು 3 ಮನೆತನಗಳು ಕೂಡಿರ್ತವೆ ಇಲ್ಲಿ. ಹೋಳ್ಕರ್ ಮನೆತನ, ಭೋಂಸ್ಲೆ ಮನೆತನ, ಸಿಂಧಿಯಾ ಮನೆತನ. ಸೊ ಈ 3 ಮನೆತನ ಅಂತಂದರೆ ಜಾಸ್ತಿ ಏನಾಗಿರುತ್ತೆ ಅಂತಂದರೆ ಸೈನಿಕರು ಇರೋದ್ರಿಂದ ಯುದ್ಧಗಳು ನಿರಂತರವಾಗಿ ನಡೀತಾನೆ ಇರ್ತವೆ. ಸೊ ಯುದ್ಧಗಳು ನಿರಂತರವಾಗಿ ನಡೀತಾ ಇರೋ ಸಲುವಾಗಿ ಏನಾಗುತ್ತೆ ಅಂತಂದರೆ ಕಂಪನಿಗೆ ಏನಾಗುತ್ತೆ, ನಷ್ಟ ಆಗುತ್ತೆ. ಅಂದರೆ ನಿರಂತರವಾಗಿ ಯುದ್ಧ ಮಾಡೋಕ್ಕೆ ನಿಂತ ಮೇಲೆ ಸೈನಿಕರ ಒಂದು ಖರ್ಚನ್ನು ನೋಡ್ಕೋಬೇಕು, ಆಮೇಲೆ ಯುದ್ಧಗಳ ಸಾಮಗ್ರಿಗಳನ್ನು ನೋಡ್ಕೋಬೇಕು. ಸೊ ಅವಕ್ಕೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಖರ್ಚು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಕಂಪ್ನಿಗೆ ನಷ್ಟ ಆಗುತ್ತೆ. ಸೊ ಕಂಪ್ನಿಗೆ ನಷ್ಟ ಆಯಿತು ಅಂತಂದರೆ ಈ ಗವರ್ನರ್ ಜನರಲನ್ನು ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. ಇವನು ಬ್ರಿಟಿಷರ ಒಂದು ಕಂಪ್ನಿಯನ್ನು ಬೆಳೆಸೋಕ್ಕೆ ಬಂದಿಲ್ಲ, ಇವನು ಕಂಪ್ನಿಯನ್ನು ಹಾಳು ಮಾಡೋಕ್ಕೆ ಬಂದಿದ್ದಾನೆ. ಸೊ ಈ ಎಲ್ಲ ಥರದ ಟೀಕೆಯನ್ನು ಇವನಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಸೊ ಏನಪ್ಪ ಇವರು ನಾವು ಕಂಪ್ನಿಗೆ ಒಳ್ಳೇದಾಗಲಿ ಅಂತೇಳಿ ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಇವರು ಟೀಕೆ ಮಾಡ್ತಾರಲ್ಲ ಅಂತೇಳಿ ಇವು ಟೀಕೆಗಳಿಂದ ಬೇಸತ್ತ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ ಅಂತಂದರೆ ರಾಜೀನಾಮೆಯನ್ನು ಕೊಟ್ಟು ಏನಾಗ್ಬಿಡ್ತಾನೆ, ಸುಮ್ಮನಾಗ್ಬಿಡ್ತಾನೆ. ಸೊ ಇಷ್ಟೇ ನಿಮ್ಮ ಸಿಲೆಬಸ್ಗೆ ಇರೋದು. ಲಾರ್ಡ್ ವೆಲ್ಲೆಸ್ಲಿ ರಾಜೀನಾಮೆಯನ್ನು ಕೊಟ್ಟು ಅಲ್ಲೇನಾಗುತ್ತೆ, ಶಾಂತಿಯುತ ಆಗಿಬಿಡುತ್ತೆ. ಹಾಗಾಗಿನೇ 2ನೇ ಆಂಗ್ಲೋ ಮರಾಠ ಯುದ್ಧ ನಿಲ್ಲುತ್ತೆ ಅಂತೇಳಿದೆ. ಬಟ್ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಅಂದರೆ ಇನ್ನೂ ಇದೆ ಇದು. ಸೊ ಇಷ್ಟು ಮಾತ್ರ ನಿಮ್ಮ ಸಿಲೆಬಸ್ಗೆ ಇರೋದು. ರಾಜೀನಾಮೆ ಕೊಡ್ತಾನೆ ಅಂಥೇಳಿ ಅಲ್ಲಿವರೆಗೂ ನಿಮಗೆ ಸಿಲೆಬಸ್ ಇದೆ. ಸೊ ನಾನು ಇನ್ನೂ ಸ್ವಲ್ಪ ನಿಮಗೆ ಅರ್ಥ ಆಗಲಿ ಇದು ಯುದ್ಧ ಅಂತೇಳಿ ಗೊತ್ತಾಗುವ ಸಲುವಾಗಿ ಸೊ ಅದರ ಮುಂದುವರೆದ ಭಾಗವನ್ನು ಹೇಳೋದಾದರೆ, ಲಾರ್ಡ್ ವೆಲ್ಲೆಸ್ಲಿ ರಾಜೀನಾಮೆಯನ್ನು ಕೊಟ್ಟಾಗ ಇವನ ಸ್ಥಾನಕ್ಕೆ ಏನು ಮಾಡ್ತಾರೆ ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿಯ ಸಹೋದರನಾದಂತಹ ಬ್ರದರ್ ಇವನೇನು ಮಾಡ್ತಾನೆ ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿಯ ಒಂದು ಸ್ಥಾನಕ್ಕೆ ಬರ್ತಾನೆ. ಅವನು ಯಾರಪ್ಪ ಅಂತಂದರೆ ಆರ್ಥರ್ ವೆಲ್ಲೆಸ್ಲಿ ಅನ್ನೋನು. ಈ ಆರ್ಥರ್ ವೆಲ್ಲೆಸ್ಲಿ ಆಮೇಲೆ ಜರ್ನಲ್ ಲೇಕ್ ಎಂಬವನನ್ನು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ಒಂದು ಸೈನ್ಯಕ್ಕೆ ಏನು ಮಾಡ್ತಾರೆ ಅಂತಂದರೆ ಇವರಿಬ್ಬರನ್ನು ಮುಂದಾಳತ್ವಕ್ಕಾಗಿ ವಹಿಸಿಕೊಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಭಾರತ ದೇಶಕ್ಕೆ ಬಂದಿರ್ತಾರಲ್ಲ. ಸೊ ಈ ಸಮಯದಲ್ಲಿ 3 ಮನೆತನಗಳು ಏನಾಗಿರ್ತವೆ, ಒಂದಾಗಿರ್ತಾರೆ. ಈ 3 ಮನೆತನದ ಒಂದಾಗಿರೋದ್ರಿಂದ 2.5 ಲಕ್ಷ ಸೈನಿಕರನ್ನು ಇವರು ಏನು ಮಾಡಿರ್ತಾರೆ ಅಂದರೆ ಕ್ರೋಢೀಕರಣ ಮಾಡಿರ್ತಾರೆ ತಮ್ಮ ಮರಾಠರ ಮನೆತನವನ್ನು ಉಳಿಸ್ಕೊಳ್ಳೋ ಸಲುವಾಗಿ. ಸೊ ಇಷ್ಟೊಂದು ಸೈನಿಕರನ್ನು ಬ್ರಿಟಿಷರು ಯಾವಾಗಲೂ ನೋಡಿರೋಂಗೇ ಇಲ್ಲ. ಇವ್ರು ಏನು ಮಾಡ್ಕೊಂಡ್ಬಿಡ್ತಾರೆ ಅಂತಾರೆ, ಹೆದರ್ಕೊಂಡು ಬಿಡ್ತಾರೆ, ಅಂದ್ಕೊಂಡು ಬಿಡ್ತಾರೆ ಇವರು. ಸೊ ಈ ಥರ ಸೈನಿಕರನ್ನು ಕ್ರೋಢೀಕರಣ ಮಾಡಿದಾರಲ್ಲ ಇವರನ್ನು ಹೆಂಗೆ ನಾವು ನಿಯಂತ್ರಣ ಮಾಡೋದು, ಹೇಗೆ ನಾವು ಆಡಳಿತವನ್ನು ಸಾಧಿಸೋದು. ಸೊ ಈ ಒಂದು ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಈ ಬಂದಂಥ ಆರ್ಥರ್ ವೆಲ್ಲೆಸ್ಲಿ ಮತ್ತು ಜನರಲ್ ಲೇಕ್ ಅನ್ನೋರು ಏನು ಮಾಡ್ತಾರೆ ಅಂತಂದರೆ ಒಂದಿಷ್ಟು ತಂತ್ರಗಳನ್ನು ಹಾಕೊತಾರೆ. ಏನಪ್ಪ ಅಂತಂದರೆ 3 ಮನೆತನದಲ್ಲಿ ಇರುವಂಥ ಒಂದು ಸೈನಿಕರಲ್ಲಿ ಏನು ಮಾಡೋಣ ನಾವು, ಫಸ್ಟ್ ಸಿಂಧಿಯಾ ಮತ್ತು ಭೋಸ್ಲೆ ಒಂದು ಅತಿ ಹೆಚ್ಚು ಸಮರ್ಥ ಆಗಿರುತ್ತ ಸೈನಿಕರು ಇರ್ತಾರಲ್ಲ, ಈ 2 ಸೈನ್ಯವನ್ನು ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಸೋಲಿಸಿಬಿಡೋಣ. ಸೊ ಆ ಒಂದು ತಂತ್ರದ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಅಸ್ಸಾಯಿ ಕದನವನ್ನು ಮಾಡ್ತಾರೆ. ಅದು ಸಿಂಧಿಯಾ ಮತ್ತು ಭೋಂಸ್ಲೆ ಒಂದು ಸೈನ್ಯದ ಮೇಲೆ. ಸೊ ಈ ಒಂದು ಅಸ್ಸಾಯಿ ಕದನ ಯಾವಾಗುತ್ತೆ ಅಂದರೆ ಸೆಪ್ಟೆಂಬರ್ 23, 1803 ಈ ಅಸ್ಸಾಯಿ ಕದನ ಆಗುತ್ತೆ. ಈ ಅಸ್ಸಾಯಿ ಕದನದಲ್ಲಿ ಸಿಂಧಿಯಾ ಮತ್ತು ಭೋಂಸ್ಲೆ ಸಂಯುಕ್ತವಾದಂತಹ ಸೈನಿಕ ಬಲವನ್ನು ಬ್ರಿಟಿಷರು ಸೋಲಿಸ್ತಾರೆ. ಸೊ ಈ ಒಂದು ಕದನದಲ್ಲಿ ಸೋಲು ಆಗೋದರಿಂದ ಏನಾಗ್ತಾರೆ ಅಂತಂದರೆ ಈ 3 ಮನೆತನಗಳು ಬೇರೆ ಬೇರೆ ಆಗಿಬಿಡ್ತವೆ. ಅಂದರೆ ಅವರ ಸೈನಿಕರನ್ನು ತಗೊಂಡು ಅವರು ಬೇರೆ ಬೇರೆ ಆಗಿಬಿಡ್ತಾರೆ. ಅಂದರೆ ಅವರ ಸೈನಿಕರನ್ನು ಉಳಿಸಿಕೊಳ್ಳೋ ಸಲುವಾಗಿ ಈ ಮನೆತನದ ಮುಖ್ಯಸ್ಥರು ಬೇರೆ ಬೇರೆಯಾಗಿ ಬಿಡ್ತಾರೆ. ಸೊ ಇದು ಏನಾಗುತ್ತೆ ಅಂದರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬ್ರಿಟಿಷರಿಗೆ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಇನ್ನು ಒಬ್ಬೊಬ್ಬರನ್ನ ಏನು ಮಾಡ್ತಾರೆ ಅಂತಂದರೆ ಅವ್ರ ಮೇಲೆ ಯುದ್ಧ ಮಾಡಿ ಆ ಪ್ರದೇಶಗಳನ್ನು ವಶಪಡಿಸ್ಕೊತಾರೆ. ಸೊ ಬೇರೆ ಆದಂತಹ ಮರಾಠರ ಮನೆತನದಲ್ಲಿ ಅಂದರೆ ಸಿಂಧಿಯಾ ಮನೆತನದ ಮೇಲೆ ಮತ್ತೆ ಒಂದು ಸೈನಿಕರ ಮೇಲೆ ಮತ್ತೆ ಯುದ್ಧ ಮಾಡ್ತಾರೆ. ಅದು ಲಸ್ಸಾರಿ ಕದನದಲ್ಲಿ ಮತ್ತೆ ಸಿಂಧಿಯಾ ಒಂದು ಸೈನಿಕರನ್ನು ಏನು ಮಾಡ್ತಾರೆ, ಸೋಲಿಸ್ತಾರೆ. ಆಮೇಲೆ
ಬೋನ್ಸ್ಲೆ ಒಂದು ಸೈನ್ಯದ ಮೇಲೆ ಅರ್ಗಾವ್ ಕದನವನ್ನು ಮಾಡ್ತಾರೆ ನವೆಂಬರ್ 29, 1803. ಸೊ ಈ ಕದನದಲ್ಲಿ ಬೋನ್ಸ್ಲೆ ಒಂದು ಸೈನಿಕ ವ್ಯವಸ್ಥೆಯನ್ನು ಸೋಲಿಸ್ತಾರೆ. ಉಳಿದಂತಹ ಹೋಳ್ಕರ್ ಏನು ಮನೆತನ ಇದೆಯಲ್ಲ, ಈ ಒಂದು ಮನೆತನ ಅಥವಾ ಈ ಒಂದು ಸೈನಿಕರ ಮೇಲೆ ದಿಗ್ ಕದನವನ್ನು ಮಾಡ್ತಾರೆ ನವೆಂಬರ್ 13, 1804. ಏನಾಗ್ತದೆ ಅಂತಂದರೆ ಹೋಳ್ಕರ್ ಒಂದು ಮನೆತನದ ಮೇಲೆ, ಹೋಳ್ಕರ್ನ ಒಂದು ಸೈನ್ಯದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಏನು ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ. ಸೊ ಈ ರೀತಿ ನಿರಂತರವಾಗಿ ಸೋಲನ್ನೇ ಅನುಭವಿಸ್ಕೊಂಡು ಬಂದಂತಹ ಈ ಮರಾಠರ ಮನೆತನಗಳು ಏನಾಗುತ್ತೆ ಅಂತಂದರೆ ಸಾಕಾಗಿಬಿಡುತ್ತೆ ಯುದ್ಧ ಮಾಡಿ ಮಾಡಿ ಮಾಡಿ. ಸೊ ಅವರಿಗೆ ನೆಮ್ಮದಿನೇ ಬೇಕಾಗತ್ತೆ. ಸೊ ನಾವೇನು ಮಾಡೋಣ ಅಂತಂದರೆ ಇನ್ನು ಸುಮ್ಮನೆ ಇವ್ರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ನಾವೇನು ಮಾಡೋಣ, ನಮ್ಮ ರಾಜ್ಯವನ್ನು ನಾವು ಆಡಳಿತ ಮಾಡ್ಕೊಳ್ಳೋಣ ಅಂಥೇಳಿ ಕೊನೆಗೆ ಸೋತಂಥ ಹೋಳ್ಕರ್ ಮನೆತನದವರು ಏನು ಮಾಡ್ತಾರೆ ಅಂತಂದರೆ ಡಿಸೆಂಬರ್ 25, 1805 ರಾಜ್ಪುರ್ ಘಾಟ್ ಒಪ್ಪಂದವನ್ನು ಮಾಡ್ಕೊತಾರೆ. ರಾಜ್ಪುರ್ ಘಾಟ್ ಒಪ್ಪಂದವನ್ನು ಮಾಡಿಕೊಂಡು ಏನು ಮಾಡ್ತಾರೆ ಅಂತಂದರೆ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ನಿಲ್ಲಿಸ್ತಾರೆ. ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ನಿಲ್ಲಿಸ್ತಾರೆ. ಸೊ ಈ ಒಪ್ಪಂದದಲ್ಲಿ ಹೋಳ್ಕರ್ಗೆ ಸಂಬಂಧಪಟ್ಟಂಥದ್ದು ಏನು ಮಾಡ್ತಾರೆ ಅಂತಂದರೆ ಬಂದೇಲ್ಖಂಡದ ಉತ್ತರ ಭಾಗ, ಆಮೇಲೆ ಚಂಬಲ್ ಕಣಿವೆ ಹಕ್ಕುಗಳನ್ನು, ಇವುಗಳ ಮೇಲೆ ಇರುವಂಥ ಹೋಳ್ಕರ್ ಮನೆತನದ ಹಕ್ಕನ್ನು ಬ್ರಿಟಿಷರಿಗೆ ನೀವು ಬಿಟ್ಕೊಡ್ರಿ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ರಾಜ್ಪುರ್ ಘಾಟದಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊತಾರೆ. ಸೊ 1806 ಜನವರಿ 6 ಏನು ಮಾಡ್ತಾರೆ ಅಂತಂದರೆ ಈ ಯುದ್ಧ ಅಂತ್ಯವಾಗುತ್ತೆ. ಓಕೆ, ಈ ರಾಜ್ಪುರ್ ಘಾಟ್ ಯಾವಾಗ ಆಯಿತು ಒಪ್ಪಂದ ಅಂತಂದರೆ ಡಿಸೆಂಬರ್ 25, 1805 ಒಪ್ಪಂದ ಆಗುತ್ತೆ. ಸೊ ಇವಾಗ ಈ ಹೋಳ್ಕರ್ ಮನೆತನದವರು ಈ ವರ್ಷ ಮುಗೀತು, ಹೊಸ ವರ್ಷಕ್ಕೆ ಹೊಸ ಜೀವನ ಮಾಡೋಣ ಅಂತ ಹೇಳಿಬಿಟ್ಟೆ ಡಿಸೆಂಬರ್ 25 ಏನು ಮಾಡೋಣ ಅಂತಂದ್ರೆ ಯುದ್ಧ ನಿಲ್ಲಿಸೋ ಸಲುವಾಗಿ ಒಪ್ಪಂದವನ್ನು ಮಾಡೋಣ. ಜನವರಿ 1 ಹೊಸ ವರ್ಷಕ್ಕೆ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಜನವರಿ 25 ಇವರು ಒಪ್ಪಂದವನ್ನು ಮಾಡ್ಕೊತಾರೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ 1806 ಜನವರಿ 6 ಏನಾಗುತ್ತೆ ಅಂತಂದರೆ ಈ ಯುದ್ಧ ಕಂಪ್ಲೀಟಾಗಿ ನಿಂತು ಬಿಡುತ್ತೆ. ಸೊ ಈ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಯಾರು ಬರ್ತಾರೆ ಅಂತಂದರೆ ಜಾರ್ಜ್ ಬ್ಯಾರ್ಲೋನ್ ಅವನು ಏನು ಮಾಡ್ತಾರೆ ಅಂತಂದರೆ ಭಾರತ ದೇಶಕ್ಕೆ ಗವರ್ನರ್ ಜನರಲ್ ಆಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಸೊ ಇಷ್ಟು ನಿಮಗೇನಪ್ಪ ಅಂತಂದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಸೊ ನೀವು ಇಲ್ಲಿವರೆಗೂ ತಿಳ್ಕೊಂಡ್ರೆ ಸಾಕು. ಅಂದರೆ ಲಾರ್ಡ್ ವೆಲ್ಲೆಸ್ಲಿ ರಾಜೀನಾಮೆಯನ್ನು ಎಲ್ಲಿವರೆಗೂ ಕೊಡ್ತಾನಲ್ಲ ಅಲ್ಲಿವರೆಗೂ ನೀವು ತಿಳ್ಕೊಂಡ್ರೆ ಸಾಕು. ಸೊ ಈ ಯುದ್ಧದ ಒಂದು ಮುಂದುವರೆದ ಭಾಗ ಅಂತಂದರೆ ಇದೇನು ಹೇಳ್ದಲ್ಲ ನಾನು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಆದಂಥದ್ದು. ಸೊ ಇದು ನಿಮಗೆ ಸಿಲೆಬಸ್ಗೆ ಇಲ್ಲ, ಇದು ಎಕ್ಸ್ಟ್ರಾ ಆಗುತ್ತೆ. ಸೊ ಇಲ್ಲಿವರೆಗೂ ನೀವು ತಿಳ್ಕೊಂಡ್ರೆ ಸಾಕು. ಇಷ್ಟು ಎರಡನೇ ಆಂಗ್ಲೋ ಮರಾಠ ಯುದ್ಧ. ಸೊ ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧನ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.